2024 ಚಾನಲ್ಗೋಸ್ಕರ ಡ್ರೋನ್ ತಗೊಳ್ಳೋ ಪ್ಲಾನ್ ಇದೆ. ಆರ್ ಆಫ್ ಟು ಡ್ರೋನ್ ಪರ್ಚೇಸಿಂಗ್. ನುಟ್ಟಿರೋಗಳಿಗೆ ಎಲ್ಲ ಒಳ್ಳೇದೇ ನಡೀತಿದೆ. ಈ ನಾಯಿನ ಕರ್ಕೊಂಡ್ ಬಂದಾಗಲ್ಲ ಯಾವ ಕೆಲಸನ ಆಗಲ್ಲ. ಹಂಗೆ ಮೇಲಕ್ಕೆ ಹೋಗಿ ಸಡನ್ಗೆ ಸ್ವಲ್ಪ ಸಾಕು ಸಾಕು. ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಸ್, ಇವತ್ತು ದಿನಾಂಕ 14 ಡಿಸೆಂಬರ್ 2024 ಶನಿವಾರ. ಅದು ಮುಂಚೆ ಲಾಸ್ಟ್ ವರ್ಷ ಉಡುಪಿ ಬ್ಲಾಗ್ ಅಲ್ಲಿ ಒಂದು ಮಾತು ಹೇಳಿದ್ದೆ. ಫ್ಲಾಶ್ ಬ್ಯಾಕ್. ಇವಾಗ ಗೂಗಲ್ ಇಂದ ಫೋಟೋ ತೆಗೆದಿದ್ದೀನಿ. ಆದಷ್ಟು ಬೇಗ 2024 ಚಾನಲ್ಗೋಸ್ಕರ ಡ್ರೋನ್ ತಗೊಳ್ಳೋ ಪ್ಲಾನ್ ಇದೆ. 100% ಮುಂದೆ ಬರುತ್ತೆ. ಎಸ್, ನೋಡೋದಲ್ಲ ಮಾತಿನ ಪ್ರಕಾರ ಆರ್ ಆಫ್ ಟು ಡ್ರೋನ್ ಪರ್ಚೇಸಿಂಗ್. ಯಾವ ಡ್ರೋನ್ ಏನಂತೆಲ್ಲ ಮುಂದೆ ಹೇಳ್ತೀನಿ. ಟೈಮ್ ಎಕ್ಸಾಕ್ಟ್ಲಿ 9:25 ಆಯ್ತು. ಹೊಡ್ತಾ ಇದೀವಿ. ಸೊ ಯಾರ ಜೊತೆ ಅಂತ ಹೇಳಿದ್ರೆ ನೋಡಿ, ಹೇಳೋ ಮಾನ ಮಾಡೋದಿಲ್ಲ. ಹೊಸ ಗಾಡಿ ಐಫೋನ್ ಬ್ಲಾಗ್ ಅಲ್ಲೂ ಒಂದೊಂದು ಮಾತು ಹೇಳಿದ್ದೆ. ಏನು ಅಂದ್ರೆ ಫ್ಲಾಶ್ ಬ್ಯಾಕ್. 2017 ಮಾರ್ಚ್ ಅಲ್ಲಿ ನಮ್ಮ ಅಕ್ಕಗೆ ಫಸ್ಟ್ ಡೆಲಿವರಿ ಆಯ್ತು. ಗಂಡು ಮಗು. ಅವನೇ ಲೈಕ್ ಈ ದಡಿಯ ಪಾಲಿಗೆ ಲಕ್ಕಿ ಚಾರ್ಮ್ ಅಂತಾನೆ ಹೇಳ್ಬೋದು. 17 ಅಲ್ಲಿ ಆದಾಗ ಮನೆ ಕಟ್ ಮುಗಿಸಿದ್ವಿ. 18 ಅಲ್ಲಿ ಕಾಲೇಜ್ ಮುಗಿಸಿದೆ. 19 ಅಲ್ಲಿ ಕೆಲಸ ಸಿಗು. 20 ಅಲ್ಲಿ ಅಂತದೇನು ನಡೀಲಿಲ್ಲ. 21 ಅಲ್ಲಿ ಬೈಕ್ ತಗೊಂಡೆ. 22 ಅಲ್ಲಿ ಒಳ್ಳೆ ಕೆಲಸ ಸಿಗು. 23 ಅಲ್ಲಿ ಕಾರ್ ತಗೊಂಡಿದ್ದೀನಿ. 2017 ಅಲ್ಲಿ ರೆಡ್ಮಿ ನೋಟ್ 4 ತಗೊಂಡೆ ಅಂತ ಹೇಳಿದ್ನಲ್ಲ, ಅದು ನಮ್ಮ ಅಕ್ಕ ಮಗು ಹುಟ್ಟಿ 3 ದಿನಕ್ಕೆ ನಾನು ತಗೊಂಡಿದ್ದು. ಅಕ್ಕ ಮಗ ಹುಟ್ಟಿದಾಗ ಆಫ್ ಅಂತ ತಗೊಂಡೆ. ಅಕ್ಕ ಮಗ ಹುಟ್ಟಿದೆ ಸುಮ್ಮನೆ ಇದ್ರೆ ಹೆಂಗೆ. ಫ್ಲಾಶ್ ಬ್ಯಾಕ್. ಫಸ್ಟ್ ಅಕ್ಕನಿಗೆ ಮಗು ಹೊಡೆದಾಗ ಲಕ್ ಬಂದಿತ್ತು. ಅದರಿಂದ ಲೈಫ್ ಚೇಂಜ್ ಆಯಿತು ಅಂತ ಹೇಳಿದೆ. ಸೆಕೆ ಹೊಡೆದಾಗ ಖುಷಿಯಲ್ಲಿ ಐಫೋನ್ ತೊಗೊಂಡಿದ್ದೆ. ಈಗ ನನಗೆ 3ನೇ ಮತ್ತೆ ವೀಕ್ಸಾಗಿ ಬಂದೆ. ನನ್ನ 2ನೇ ಅಕ್ಕಗೆ ಗಂಡು ಮಗು ಆಗಿದೆ. ಸೊ ಅದೇ ಖುಷಿಯಲ್ಲಿ ಏನಿಲ್ಲ ಅಂದರೆ ಹೆಂಗೆ, ಅದೊಂದೇ ರೀಸನ್ಗೆ ಐ ಆಮ್ ಆಫ್ ಟು ಡ್ರೋನ್. ಎಸ್, ಏನು ಗುರು ಹಿಂಗೆ ಅಂತ ಹೇಳ್ಬೋದು. ಏನೋ ಗೊತ್ತಿಲ್ಲ, ಅವ್ನು ಹುಟ್ಟಿರೋಗಳಿಗೆ ಎಲ್ಲ ಒಳ್ಳೇದೇ ನಡೀತಿದೆ. ಸೊ ನಿನ್ನೆ ಸೆಲೆಬ್ರೇಷನ್ ಇತ್ತು. 12ನೇ ತಾರೀಕು ಅವ್ನು ಹುಟ್ಟಿದ್ದು. 13ನೇ ತಾರೀಕು ನಮ್ಮ ಅತ್ತೆ ಮಗದು ಆನಿವರ್ಸರಿ ಇದ್ದ ಕಾರಣ ಸೆಲೆಬ್ರೇಷನ್ ಮಾಡಿದ್ವಿ. ಅದರ ಒಂದು ತುಣುಕು ನೋಡಿ. ಹುಟ್ಟಿ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋ ಅಂಕಲ್. ಹ್ಯಾಪಿ ಆನಿವರ್ಸರಿ. ನನ್ನ ಗಿಫ್ಟ್ ಏನು ಗೊತ್ತಾ? ಹೈಲೈಟಿಂಗ್ ನಿಮ್ಮ ಅಮ್ಮ ಬೇಡ ಅಂದರು. ಚಪ್ಪಾಳೆ ಚಪ್ಪಾಳೆ. ನನ್ ಗಿಫ್ಟ್ ನೋಡ್ತೀಯ ನಮ್ಮ ಬಾಯ್ಸ್. ಸಾರಿ, ಬಾಯ್ಸ್ ಇಲ್ಲ ಅಲ್ವಾ ಬ್ರೋ. ಬನ್ನಿ ಬನ್ನಿ. ಅಲ್ಲ ಏನು ಇಷ್ಟೇನಾ? ಅಯ್ಯೋ, ಇಷ್ಟಕ್ಕೆ ಅಷ್ಟೆಲ್ಲ ಮಾಡ್ತೀಯಲ್ಲ ಬೆಂಕಿ ಬಮ್ಮ. ಇಷ್ಟೇನಾ? ಇಷ್ಟೇನಾ? ಅದು ದೀರ್ಘ ಇಟ್ಕೊಂಡು ಬೇಡಪ್ಪ ಹೊಸ. ಬಾಯ್. ಚಿಕ್ಕದು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಮೇಲೆ ಅಷ್ಟು ನಂಬಿಕೆ ಹೇಳ್ಬೇಡ್ರಪ್ಪ. ಟೆಸ್ಟ್ ಮಾಡ್ತಿದ್ದೀವಿ. ವಿಡಿಯೋ ರೆಕಾರ್ಡಿಂಗ್ ನೋಡಿ, ಇವರೇ ಬಂದಿರೋ ಡ್ರೋನ್ ತೊಗೊಳಕ್ಕೆ. ಡ್ರೋನ್ ಎಲ್ಲಿ, ಏನು, ಎತ್ತ ಎಲ್ಲ ನಿಮಗೆ ಹೇಳ್ತೀನಿ. ಅದು ಒದ್ರೇನೆ ಒಳಗಡೆ ಹೋಗ್ತದೆ ನೋಡಿಲಿ. ಹಿಂಗಿರು ಚೇಂಜ್ ಮಾಡ್ತೀಯ ತಾನೆ. ಹೊರಟ್ವಿ. ಫಾಲೋ ಮಾಡೋ ಬಾಬು. ನಾಷ್ಟಾದಿಂದ ಬಾಬು. ಎಸ್ ಗಾಯ್ಸ್, ಇಲ್ಲಿಂದ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲ್ ಹೋಗಿ ಅಕ್ಕ ಮಗನ ಎಲ್ಲರೂ ನೋಡ್ಕೊಂಡು ಅಲ್ಲಿಂದ ಕೋರಮಂಗಲ ಹೋಗ್ತಿದ್ದೀವಿ. ಗಾಯ್ಸ್, ಬಿಡ್ತಾ ಇದೀವಿ. ಕೋರಮಂಗಲದಲ್ಲಿ ಹೋಗಿ ನೋಡೋಣ. ಇನ್ನೇನು ಕೋರಮಂಗಲ ಹತ್ರ ಬಂದೇ ಬಿಟ್ವಿ. ಬಟ್ ಒಳಗಡೆ ವಿಡಿಯೋ ಅಲೋ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಇನ್ ಕೇಸ್ ಅವ್ರು ಪರ್ಮಿಷನ್ ಕೊಟ್ಟರೆ ಬ್ಲಾಗರ್ ಇಲ್ಲಿ ದಂಡ ಹೊಡೆದ್ರೆ ಮರಳಿ ಮನೆನೂ ಕಟ್ಟಕ್ಕಾಗಲ್ಲ. ದಂಡ
ಬಳಸಿದ್ರೆ ಸಾಮ್ರಾಜ್ಯನೇ ಆಳ್ಬೋದು. ನಾನು ಏನು ಮಾಡಲ್ಲ. A few moments later. ಮಾತಾಡೋದು ನೀನು ತರಿದಿದ್ದು ಅಂತ ಕಮ್ಮಿ ಡಿಸ್ಚಾರ್ಜು ನಾಳೆ ಅಂತೆ, ಡ್ರೋನು ಮಂತೆ ಅಂತೆ, ಜಸ್ಟ್ ಟಿ ವಿ ಐತೆ ಎಲ್ಲರೂ ಹೋಗಿ. ಸೊ ಗೈಸ್ ಡ್ರೋನ್ ತೊಗೊಂಡ್ಬಿಟ್ವಿ. ಬಟ್ ಏನಂದರೆ ಕೈಯಲ್ಲಿ ಸೋಮವಾರ ಕೊಡ್ತಾರಂತೆ, ಅಡ್ವಾನ್ಸ್ ಪೇ ಮಾಡಿದ್ದೀವಿ. ಈ ನಾಯಿನ ಕರ್ಕೊಂಡ್ಬಂದಾಗೆಲ್ಲ ಯಾವ ಕೆಲಸನ ಆಗಲ್ಲ, ಅದೇ ಥರ ಇವತ್ತಾಗಿಲ್ಲ. ಸೊ ಡಿಸ್ಚಾರ್ಜ್ ಇತ್ತು ಅಕ್ಕೊಂದು, ಅದು ಕೂಡ ಇವತ್ತಿಲ್ವಂತೆ, ನಾಳೆಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಪೋಸ್ಟ್ಪೋನ್ ತಾನೆ, ಪೋಸ್ಟ್ ಮಾರ್ಟಮ್ ಅಲ್ಲ ತಾನೆ. ಫೈನ್, ನಿಮ್ಮನ್ನ ಮಂಡೇ ಬೆಳಗ್ಗೆ ಬರ್ತೀವಿ. ಸೊ ಅವರಿಬ್ಬರಲ್ಲಿ ಬರಲ್ಲ, ಮೇ ಬಿ ಬರೋದ್ ಜೊತೆ ಬರ್ಬೋದು. ಅವನು ಬಂದಿಲ್ಲ ಅಂದರೆ ಒಬ್ಬನೇ ಬಂದು ತೊಗೊಂಡೋಗ್ತೀನಿ. ಸೊ ಮಂಡೇ ನೋಡೋಣ. Two hours later. ಫೈನಲಿ ಈಸ್ಕೊಂಡಾಯ್ತು. ನೋಡಿ ಈ 2 ಗಂಟೆಲಿ ಅಂತದ್ ಏನಾಯ್ತು ಗುರು ಅಂತೀರಾ? ಸ್ವಲ್ಪ ನೋಡಿ. ಹಲೋ. 2 hours later. ಸಮಯ 3:05 ಆಯ್ತು. ಎಸ್ ಡ್ರೋನ್ ತಗೊಂಡು ಮನೆಗೆ ಬಂದೇ ಆಯ್ತು. ಅನ್ಕೊಂಡಿದ್ದೊಂದು ಈ ವರ್ಷ ಹೋದ್ವಿ, ಅಲ್ಲಿ ಸ್ಟಾಕ್ ಇಲ್ಲ, ಅಡ್ವಾನ್ಸ್ ಪೇ ಮಾಡಿ ಅಂತ ಹೇಳಿದ್ರು. ಅಡ್ವಾನ್ಸ್ ಪೇ ಮಾಡು ಲೈಕ್ ಬರತ್ತ, ಆಮೇಲೆ ಐಡಿಯಾ ಕೊಟ್ಟ, ಮುಂದೆ ಎಲ್ಲ ಬೇರೆ ಕಡೆ ಇರ್ಬೋದು ಹುಡ್ಕೋಣ ಅಂತ. ಅಲ್ಲಿಂದ 2 ಕಿಲೋಮೀಟರ್ಸ್ ಅಲ್ಲಿ ಇನ್ನೊಂದಿತ್ತು. ಸೊ ಡ್ರೋನ್ ಯಾವುದೋ ಒಂದು ಗೊತ್ತಿಲ್ಲ, ಇಲ್ಲಿ ಹಾಕಿದ್ದೀನಿ ನೋಡಿ. ಸೊ ಅಲ್ಲಿ ಹೋಗ್ಬಿಟ್ಟು ಲೈಕ್ ರೇಟ್ ಎಲ್ಲ ಮಾತಾಡಿ ಓಕೆ ಆಯಿತು, ತೊಗೊಂಡು ಬಂದೇ ಬಿಟ್ವಿ. ಲೈಕ್ ಈಗ ಅನ್ಬಾಕ್ಸ್ ಮಾಡೋಣ ಬನ್ನಿ. ಸೊ ಟೆಕ್ನಿಕಲ್ ವೈಸ್ ಅಷ್ಟು ದೊಡ್ಡದೇನು ನಮ್ಗೆ ಗೊತ್ತಿಲ್ಲ, ಬಟ್ ಗೊತ್ತಿರೋಷ್ಟು ಹೇಳ್ತಿದ್ದೀನಿ. ಸೊ ಇದೇ DJI Mini 4 Pro ಅಂತ. ಇದರ ಮಾಡೆಲ್ ಬಂದುಬಿಟ್ಟು ಫ್ಲೈ ಮೋರ್ ಕಾಂಬೋ DJI RC2 ಅಂತ. RC2 ಅಂದರೆ ನಿಮಗೆ ಈ ಥರ ಕಂಟ್ರೋಲರ್ ವಿತ್ ಸ್ಕ್ರೀನ್ ಬರುತ್ತೆ. ಸೊ ಇಲ್ಲಿ ಹಾಕ್ತಿದ್ದೀನಲ್ಲ, ಇದು RC1 ಅಂತಾರೆ, ಇದು RC2 ಅಂತಾರೆ. ಸೊ ಒಳಗಡೆ ಏನೇನಿದೆ ಅಂತಲೂ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಏರ್ಕ್ರಾಫ್ಟ್ ಅಂದರೆ ಡ್ರೋನ್ ಒಂದೈತೆ, ರಿಮೋಟ್ ಕಂಟ್ರೋಲರು, ಆಮೇಲೆ ಒಂದು ಪ್ರೊಪೆಲರ್ ಕ್ಯಾಪ್ ಕೊಟ್ಟಿರ್ತಾರೆ, ಮತ್ತು ಎಕ್ಸ್ಟ್ರಾ ಪ್ರೊಪೆಲರ್ಸ್ ಕೊಟ್ಟಿರ್ತಾರೆ, 3 ಬ್ಯಾಟ್ರಿ, USB ಕೇಬಲ್ ಮತ್ತು 2 ಕೇಬಲ್ಸ್ ಇರುತ್ತೆ. ಇದಕ್ಕೆ ಸಪ್ರೇಟ್ ಕೇಬಲು, ಇದಕ್ಕೆ ಸಪ್ರೇಟ್ ಕೇಬಲ್ ಇರುತ್ತೆ. ಬನ್ನಿ ಒಳಗಡೆ ಏನಿದೆ ಅಂತ ಓಪನ್ ಮಾಡಿ ನೋಡೋಣ. ಸೊ ಎಸ್ ಆಲ್ರೆಡಿ ಅಲ್ಲಿ ಅನ್ಬಾಕ್ಸ್ ಮಾಡಿರೋದೆ, ಆದರೂ ನಾನು ನಿಮಗೋಸ್ಕರ ಒಂದು ಸಲ ಮಾಡ್ತಾಯಿದ್ದೀನಿ. ಸೊ ಎಸ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಆ್ಯಸ್ ಯೂಶ್ವಲ್ ಕೇಬಲ್ಸ್, ಚಾರ್ಜರ್ಸ್ ಆ್ಯಂಡ್ ಬುಕ್ಲೆಟ್ಸ್ ಕೊಟ್ಟಿರ್ತಾರೆ. ಇದೆಲ್ಲ ನಮಗೇನು ಅವಶ್ಯಕತೆ ಇಲ್ಲ. ಸೊ ಇದು ಮೇಯ್ನ್ RC ಕಂಟ್ರೋಲರ್, ರಿಮೋಟ್ ಕಂಟ್ರೋಲರ್. ಎಸ್ ಇದು ಬ್ಯಾಟ್ರಿ ಚಾರ್ಜರ್ ಸಾಕೆಟು ವಿತ್ 2 ಬ್ಯಾಟ್ರಿ ಐತೆ. ಒಂದು ಬ್ಯಾಟ್ರಿ ಆಲ್ರೆಡಿ ಡ್ರೋನ್ ಏರ್ಕ್ರಾಫ್ಟ್ ಒಳಗಡೆ ಐತೆ, ಇದನ್ನು ಪವರ್ ಬ್ಯಾಂಕಾಗಿ ಯೂಸ್ ಮಾಡ್ಕೊಬೋದು. ಸೊ ಇದೇ ಮೇಯ್ನ್ ನಮ್ಮ ಬಾಡಿ ನೋಡಿ ಹೇಗಿದೆ. ಸೊ ಓಪನ್ ಮಾಡೋಣ. ಎಸ್ ದಿಸ್ ಈಸ್ ಡ್ರೋನ್ DJI Mini 4. ಲೈಕ್ ಹೇಳ್ದಂಗೆ ಬ್ಯಾಟ್ರಿ ಇಲ್ಲೊಂದು ಐತೆ ಅದನ್ನು. ಸೊ ಇದೇ DJI ಡ್ರೋನು. ಸೊ Mini 4 ಡ್ರೋನು. ಸೊ ಆಮೇಲೆ ಇದು ಹೇಳ್ದಂಗೆ ಬ್ಯಾಟ್ರಿ ಚಾರ್ಜರ್. ಸೊ 2 ಬ್ಯಾಟ್ರಿ ಇಲ್ಲಿ ಐತೆ, ಒಂದು ಬ್ಯಾಟ್ರಿ ಆಲ್ರೆಡಿ ಇಲ್ಲಿ ಇನ್ಸರ್ಟ್ ಮಾಡಿರ್ತಾರೆ. ಇದು ಬ್ಯಾಟ್ರಿ ಪವರ್ ಬ್ಯಾಂಕಾಗಿ ಯೂಸ್ ಮಾಡ್ಕೊಬೋದು. ಆ್ಯಂಡ್ ದಿಸ್ ಈಸ್ ಮೈನ್ RC1 ತೊಗೊಂಡ್ರೆ ನಿಮಗೆ ವಿತ್ ಮೊಬೈಲ್ ಇಲ್ಲಿ ಮೌಂಟ್ ಮಾಡೋಂಗೆ ಬರುತ್ತೆ. ಸೊ ಆನ್ ಮಾಡೋಣ ಬನ್ನಿ. ಸೊ ಆಲ್ರೆಡಿ ಆ್ಯಕ್ಟಿವೇಷನ್ನು ಕಾನ್ಫಿಗರೇಷನ್ ಎಲ್ಲ ಆಗಿದೆ. ಸೊ ಏನಿಲ್ಲ, ಇಲ್ಲಿ 2 ಇದಿರುತ್ತೆ, ಅವೆರಡನ್ನ ರಿಮೂವ್ ಮಾಡಿ ಫಸ್ಟ್ ಇಲ್ಲಿ ಫಿಕ್ಸ್ ಮಾಡಬೇಕು. ಎಸ್ ಇದು ಆ್ಯಂಟೇನಾಗಳು. ಸೊ ಇದು ಇದು ನಾನು ಮಾಡೋಣವಾ, ಇದು ಶೀಲ್ಡು. ಸೊ ಇದು ವರ್ಟಿಕಲು ಇದೆ, ಮೇನ್ ಕ್ಯಾಮ್ರಾ 48 MP. ಸೊ ಇದು ಪ್ರೊಪೆಲ್ಲರ್ಸ್. ಕ್ಯಾನ್ ವಿ ಓಪನ್ ದಿಸ್? ಸೊ ನೋಡಿ ಇದೆ DJI Mini 4. ಲೈಕ್ ಇದ್ರಲ್ಲಿ ನಾನು ತೊಗೊಂಡಿರೋದು ಹೇಳ್ದಂಗೆ ಸೊ ಫ್ಲೈ ಮೋರ್ ಕಾಂಬೋ ಅಂತ. ಇದು ರೇಟ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ 1,04,000 ಲೈಕ್ ನಾನು ನೋಡಿರೋ ಕಡೆ. ಬಟ್ ಬರೋದು ತಿಳ್ಕೊಂಡಿದ್ರೆ 6,000 ಎಕ್ಸ್ಟ್ರಾ ಆಯಿತು. ಬಟ್ ಫೈನ್ ಅಂದ್ಕೊಂಡಿದ್ದು ಹೆಂಗೋ ತಂದಾಯಿತು. ಸೊ ಹೆಂಗೆ ಕನೆಕ್ಟ್ ಮಾಡೋದು ಏನು ಗೊತ್ತಿಲ್ಲ. ಚಾರ್ಜಲ್ಲೆಲ್ಲ ಸ್ವಲ್ಪ ಹೊತ್ತು ಚಾರ್ಜ್ ಮಾಡಿದ್ಮೇಲೆ ಲೈಕ್ ಮೇಲ್ಗಡೆ ಹೋಗಿ ಫಸ್ಟ್ ಶಾಟ್ ಹೆಂಗಿರ್ತದೆ ಲಾಸ್ಟಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ನೋಡಿ. ಬನ್ನಿ ಮೇಲ್ಗಡೆ ಹೋಗಿ ಹಾಸನ.
ಅಂತ ರೀಲ್ಸ್ ಇಷ್ಟಾಯ್ತು ಗುರು ಇದಕ್ಕೆ 1,00,000 ರೂಪಾಯಿ. ಇದು ಹೆಂಗೆ ಆನ್ ಮಾಡೋದು ಯೂಟ್ಯೂಬ್ ಹೋಗು. ಗಾಯ್ಸ್ ಫಸ್ಟ್ ಟೈಮ್ ಡ್ರೋನ್ ಫ್ಲೈ ಮಾಡ್ತಿದ್ದೀನಿ ಟೆರೆಸ್ ಮೇಲಿಂದ, ನೋಡೋಣ. ಲೋ ಆಟ ಆಡ್ಬೇಡ ಮಾತು. ಇಲ್ಲಿ ನೋಡು ಅಲ್ಲಿ ತೋರ್ಸು. ನಾವಿದ್ದೀವಾ ನೋಡಿ ಹೆಬ್ಬಾಳ ರಿಂಗ್ ರೋಡ್ ಇಲ್ಲಿ ಎಲ್ಲೋ ಇರೋ ಒಬ್ರ ಮೇಲೆ ನೋಡ್ರಿ ಯಾರಾದ್ರೂ. ಇಲ್ಲಿ ಹೆಬ್ಬಾಳ ರಿಂಗ್ ರೋಡ್. ಮುಂದಕ್ಕೆ ಹೋಗ್ಬಿಡ. ಸಾಕು ಶಿಶಾ ಬರ್ತಿಲ್ಲ. ಅಯ್ಯೋ ಬರ್ತಿದೆ. ಜಾಸ್ತಿ ಮುಂದಕ್ಕೆ ಹೋಗ್ಬಿಡಲ್ಲ. ಸೆಂಟ್ರಿಗೆ ಕರ್ಕೊಂಬಾರೋ, ನೀನು ಹಿಂದಕ್ಕೆ ಬಾರೋ. ಲ್ಯಾಂಡ್ ಮಾಡಿಸು. ರಿಟರ್ನ್ ಮಾಡು. ದಿವಾಲಿಗೆ ತರಬೇಕಿತ್ತು ನೀವು. ಬಾಂಬ್ ಹಾಕ್ಬಿಟ್ಟೆ ದಮ್ ಅನ್ಸ್ಬಿಡ್ತೀನಿ. ಇಲ್ಲ ನಾನು ಬರಲ್ಲ ಅಂತೇಳಿ. ಲೋ ಗಾಳಿ ಬರ್ತೈತು. ಲೋ ಆಟ ಆಡ್ಬೇಡ ಜಾಸ್ತಿ. ಅಲ್ಲ ನೀನು ಅಲ್ಲಿ ರೆಕಾರ್ಡ್ ಮಾಡ್ಕ ಆಮೇಲೆ ನೋಡ. ಜಾಸ್ತಿ ಆಟ ಆಡ್ಬೇಡಲೇ, ಗಾಳಿ ಐತೆ. ಲೇ ಅದು ಫ್ರೀ ರೇಂಜ್ ಇರುತ್ತೆ ಕಣೋ ಅದಕ್ಕೆ. ಏನೋ ಸೈರನ್ ಬರ್ತೈತೆ ನೋಡೋದು. ಅದೇ ಅಬ್ಸ್ಟ್ಯಾಕಲ್ಸ್ ಇದೆ ಅಂತ. ಹಂಗೆ ಮೇಲಕ್ಕೆ ಹೋಗಿ ಸಡನ್ಗೆ ಸ್ವಲ್ಪ ಸಾಕು. ನೀನೇ ಬರ್ತಿರೋದು.
ನೋಡಿದ್ರಲ್ಲ ವ್ಯೂಸ್ ಹೆಂಗಿತ್ತಂತ. ಈ ಡ್ರೋನ್ ನ ಮಹತ್ ನೋಡಿದ್ರಲ್ಲ. ಎಸ್ ಏರಿಯಲ್ ವ್ಯೂ ಸುತ್ತಮುತ್ತ ಹೆಬ್ಬಾಳ ಸುತ್ತಮುತ್ತ ನೋಡ್ಬಿಟ್ಟೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದೆ, ನನ್ಗೆ ಅಷ್ಟೊಂದೇನು ಇದಾಗ ಅನ್ನಿಸ್ತಿಲ್ಲ. ಇನ್ ಮುಂದೆ ಬರೋ ಎಲ್ಲಾ ವಿಡಿಯೋಸ್ ಅಲ್ಲಿ ಏರಿಯಲ್ ವ್ಯೂ ಅಂತ 100% ಇದ್ದೇ ಇರುತ್ತೆ. ಸೊ ಆದಷ್ಟು ಎಫರ್ಟ್ ಹಾಕಿ ಚಾನಲ್ ಉದ್ಧಾರ ಮಾಡೋಕ್ಕೋಸ್ಕರ ಇನ್ವೆಸ್ಟ್ ಮಾಡಿದ್ದೀನಿ. ಎಷ್ಟು ಗುರು ಇನ್ವೆಸ್ಟ್ಮೆಂಟ್ ಅಂತ ಕೇಳ್ಬೋದು. ಜಸ್ಟ್ 1,00,000 ಎಸ್ ಇದರ ಬೆಲೆ 1,10,000 ರೂಪಾಯಿ. ಅದೇ ನೀವು ಲೈಕ್ UAE, ದುಬೈ, ಚೈನಾ ಬೇರೆ ಕಡೆ ಅಬ್ರಾಡಲ್ಲಿ ಹೋಗ್ತಾ ಅಂದರೆ ಇದು 70 to 80% ಬರುತ್ತೆ. ಸೊ ಇಂಪೋರ್ಟ್ ಟ್ಯಾಕ್ಸ್ ಮಾಡಿ ನಿಮ್ಗೆ ಇಲ್ಲಿ ಸಿಗೋದ್ರಿಂದ ಇದು ಕಾಸ್ಟ್ ಅಷ್ಟು ಬರುತ್ತೆ. ಸೊ ಎಲ್ಗೂರು ತಗೊಳ್ಳೋದು ಬೆಂಗಳೂರಲ್ಲಿ ಹೆಂಗೆ ಅಂತ ಹೇಳಿದ್ರೆ ನನಗೆ DM ಮಾಡಿ. ಅದು ನೋಡಿ ಇಲ್ಲಿ Instagram ID ಕೊಟ್ಟಿದ್ದೀನಿ, ಅದಕ್ಕೆ ಮರಿದಂಗೆ ಚೆಕ್ ಮಾಡಿ ನೋಡಿ. 100% ಲೈಕ್ ವರ್ತೆ. ನಾನು ನಿಜ ಭಯ ಬಿದ್ಕೊಂಡು ಹೋದೆ ಫೇಕ್ ಇರುತ್ತೋ ಹಂಗೆ ಹಿಂಗೆ ಅಂತ. ಬಟ್ ಜೆನ್ಯೂನ್ ಪ್ರಾಡಕ್ಟೇ. ಲೈಕ್ ಸಿನಿಮ್ಯಾಟಿಕ್ ನೋಡಿರ್ತೀರಾ ನನ್ನ ಇನ್ಸ್ಟಾಗ್ರಾಮಲ್ಲಿ ಇನ್ಮೇಲಂತೂ ಲೈಕ್ ರೀಲ್ಸ್ಗೆ ಬರ್ತೇನೆ ಇರಲ್ಲ. ಸೊ ಎಸ್ ಈ ವಿಡಿಯೋ ಹೋಪ್ಫುಲಿ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಹೇಳಿದೆ ನೆನಪಿದೆಯಾ, ಫಸ್ಟ್ ಅಕ್ಕ ಮಗ ಹುಟ್ಟಿದಾಗ ಲೈಫ್ ಚೇಂಜ್ ಆಯಿತು. ಸೆಕೆಂಡ್ ಅಕ್ಕ ಮಗಳು ಹುಟ್ಟಿದಾಗ ಐಫೋನ್ ತೊಗೊಂಡೆ. ಈಗ ಮತ್ತೆ ಎರಡನೇ ಅಕ್ಕ ಮಗ ಹುಟ್ಟಿದ್ದಕ್ಕೆ ನನ್ನ ಇನ್ವೆಸ್ಟ್ಮೆಂಟ್ ಇದು ಏನೋ ನನ್ನ ಲಕ್ಕಿ ಚಾರ್ಮ್ ಅವ್ನ ಬದ್ದಿಗಳಿಗೆ ಲೈಕ್ ಬಂದು 2 ದಿನಕ್ಕೆ ನನಗೆ ತುಂಬ ಒಳ್ಳೇದು ನಡೆದೈತೆ. ಏನೇನಂತ ನೀವು ವಿಡಿಯೋ ಸ್ಟಾರ್ಟಿಂಗಲ್ಲೇ ನೋಡಿರ್ತೀರ. ಸೊ ಮತ್ತೆ ನಿಮ್ಮೆಲ್ಲರೂ ಇನ್ನೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ನೋಡ್ತೀನಿ. ಅಂಟಿಲ್ ದಟ್ ಬೈ ಬೈ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು ಆಲ್. ಟಾಟಾ. ಒಂದು ನಿಮಿಷ, ಟಾಟಾ.